ಅತ್ತೆ, ರೊಚ್ಚುಗೆ ನಾನು ಎಲ್ಲ ವಿಚಾರ ಹೇಳ್ಬಿಟ್ಟೇನೆ ಕರ್ಕೊಂಡು ಹೋಗ್ತೀನಿ ಅತ್ತೆ. ಸುಮ್ಮನೆ ಹೇಳ್ದಿದ್ದಂಗಿರೋದು ಅದೆಲ್ಲ ಚೆನ್ನಾಗಿರಲ್ಲ. ಎಲ್ಲ ವಿಚಾರನೂ ಹೇಳ್ಬಿಟ್ಟು ಒಂದೇ ಸಲ ಕರ್ಕೊಂಡು ಹೋಗ್ತೀನಿ, ಸರಿನಾ? ಸುಮ್ಮನೆ ನಾಳೆ ಅಲ್ಲಿಗೆ ಹೋದ್ಮೇಲಾದ್ರೂ ಗೊತ್ತಾಗುತ್ತಲ್ವಾ? ಆಮೇಲೆ ಹೇಳಿಲ್ಲ ಮಾಡಿಲ್ಲ ಅಂತ ಅನ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಅತ್ತೆ. ಅದಕ್ಕೆ ಇವಾಗ ಎಲ್ಲನೂ ಹೇಳ್ತೀನಿ. ಅಳಿ ಅಂದರೆ ಏನು ಹೇಳಕ್ಕೆ ಹೋಗ್ಬೇಡಿ. ಅಲ್ಲಿಗೆ ಹೋದ್ಮೇಲೆ ಅವಳಿಗೂ ಎಲ್ಲ ಅರ್ಥ ಆಗಲಿ ಬಿಡಿ. ಅವಳೇನೇನು ಹಠ ಮಾಡಿ ಗೋಳಾಡ್ಕೊಂಡೇನು ಇದು ಮಾಡಲ್ಲ. ಈಗ ಬದಲಾಗವಳೆ ಅಂತ ಅನ್ಕೋತೀನಿ. ಅಲ್ಲ ಈಗಲೇ ಹೇಳ್ಬಿಟ್ರೆ ಸುಮ್ಮನೆ ಅವಳ ಮನಸ್ಸಿಗೂ ಬೇಜಾರಾಗ್ಬಿಡ್ತದೇನೋ ಅಂತ. ಇಲ್ಲೆಲ್ಲನೂ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ನಿಧಾನ ಕೂರಿಸ್ಕೊಂಡು ಏನಾಯಿತು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರನೂ ಹೇಳಿ, ಈಗ ಆಸ್ತಿ ಎಲ್ಲ ಹೋಯ್ತು ಮಾಡ್ತು ಅಂತ ಹೇಳ್ಬಿಟ್ಟು ಇವಾಗೇನೇ ಹೇಳೋದೇನು ಬೇಡ ಅಂತ ಅನ್ನಿಸ್ತದೆ. ನನ್ನ ಮಾತು ಕೇಳಿ. ಇಲ್ಲ ಅತ್ತೆ, ನನಗೆ ಯಾರಿಗೂ ಮೋಸ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಅತ್ತೆ. ನೋಡಿ, ನಾನಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಎಲ್ಲ ವಿಚಾರನೂ ಹೇಳೋದೇನೆ ಎಷ್ಟೋ ವಾಸಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದ್ರಲ್ಲಿ ಅರ್ಥ ಐತೆ. ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೇಳಿದ್ರೆ ಅರ್ಥ ಇಲ್ಲ. ಅವಳಿಗೆ ಇಷ್ಟ ಇದ್ದರೆ ಬರಲಿ, ಇಷ್ಟ ಇಲ್ಲ ಅಂತಂದರೆ ಬೇಡ. ನಾನೇನು ಬಲವಂತ ಮಾಡಲ್ಲ. ಇರೋ ವಿಚಾರನ ಹೇಳ್ಬಿಟ್ಟೆ ನಾನು ಕರ್ಕೊಂಡು ಹೋಗ್ತೀನಿ. ಹೇಳ್ತೀನಿ ರೀ ಇವಾಗ. ರಚ್ಚು ರಚ್ಚು ರೀ, ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಾಯ್ಲಿ ಒಂದು ನಿಮಿಷ ಹೇಳಿ. ಅಯ್ಯೋ, ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೆ ನಾನು. ಬೆಂಗಳೂರಿಗೆ ಹೊರಟಿದ್ದೀವಲ್ಲ, ಸುಮ್ಮನೆ ಯಾಕೆಲ್ಲ ಬಟ್ಟೆಗಳು ಬಿಡೋದು, ಎಲ್ಲ ತುಂಬ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ್ಕೊತಾ ಇದ್ದೆ. ರಚ್ಚು, ನಾನು ನಿನ್ನ ಹತ್ರ ಏನೋ ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡೆ. ನನ್ನ ಹತ್ರನಾ? ಏನು ವಿಚಾರ? ಬೆಂಗಳೂರು ಕರ್ಕೊಂಡು ಹೋಗಿಲ್ಲ ಅಂತ ಏನಾರ ಹೇಳ್ತೀರಾ ಏನು? ಆ ವಿಚಾರ ಅಲ್ಲ, ಬೇರೆ ಏನೋ ಒಂದು ವಿಚಾರ ಹೇಳ್ಬೇಕಿತ್ತು. ಲೇ, ಈ ಮನೆಯಾಳ್ ನನ್ನ ಮಗುನ ಇನ್ನ ನನ್ನ ಈಚೆ ಕಡೆ ಕಳಿಸ್ತಿದ್ದಂಗೆ ಮನೆಗೆ ಮಾಡಿಕೊಂಡಿದ್ಯೇನಲ್ಲೇ ನೀನು? ಲೇ ಸರೋಜಿ. ಅಪ್ಪ, ಯಾರನ್ನ ಮನೆಯಾಳ್ ನನ್ನ ಮಗ ಅಂತ ಹೇಳ್ತಾ ಇರೋದು ನೀನು? ಯಾರನ್ನ ಅಲ್ಲ, ನಿನ್ನ ಗಂಡುನ್ನೇ ಹೇಳ್ತಾ ಇರೋದು. ಏನು? ನನ್ನ ಗಂಡುನ ಮನೆಯಾಳ್ ನನ್ನ ಮಗ ಅಂತ ಅದು ನೀನು ಹೇಳ್ತಾ ಇದೀಯಾ? ಏನಪ್ಪ, ನಿಂಗೆ ತಲೆಗಿಲ್ಲ ಏನಾದರೂ ಕೆಟ್ಟೈತಾ ಏನು? ನನ್ನ ಗಂಡುನ ಮನೆಯಾಳ್ ನನ್ನ ಮಗ ಹಂಗೆ ಹಿಂಗೆ ಅಂತ ಹೇಳಕ್ಕೆ? ರೀ, ಸುಮ್ಮನಿರ್ರಿ. ಅವ್ರು ಇವಾಗ ಬೆಂಗಳೂರಿಗೆ ಹೊರಟವ್ರೆ. ಅವರು ಆರಾಮಾಗಿ ಹೋಗಿ ಬರಲಿ. ನೀವ್ಯಾಕ್ರೆ ನೀವು ಮಧ್ಯ ಬಂದ್ಬಿಟ್ಟು ಬಾಯಿ ಹಾಕ್ತೀರಾ? ಎಲ್ಲೋಗ್ಬಿಟ್ಟಿದ್ರಿ? ನೆನ್ನೆಯಿಂದ ಕಾಣ್ತಾ ಇರಲಿಲ್ವಲ್ಲ, ಇವಾಗ ಪ್ರತ್ಯಕ್ಷ ಆಗ್ಬಿಟ್ಟು ಸುಮ್ ತಲೆ ತಿಂತಿದ್ದೀರಾ? ಅವರು ಬೆಂಗಳೂರಿಗೆ ಹೊರಟವ್ರೆ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ. ಏನು, ಇಂಥ ಮೋಸಗಾರ ನನ್ನ ಮಗುಂಗೆ ಆಶೀರ್ವಾದ ಮಾಡಿ ನನ್ನ ಮಗಳನ್ನ ಬೇರೆ ಕಳಿಸ್ಕೊಡ್ಬೇಕಾ? ಸಾಧ್ಯನೇ ಇಲ್ಲ ನನ್ನ ಮಗಳನ್ನ ಕಳ್ಸೋಕ್ಕೆ. ನೋಡಮ್ಮ, ನೀನಂತೂ ನಿನ್ನ ಗಂಡನ ಜೊತೆ ಹೋಗ್ಲೇ ಬೇಡ. ಈಗಲೇ ಹೇಳಿದ್ದೀನಿ, ನಿನ್ನ ಗಂಡ ಏನು ಸರಿ ಇಲ್ಲ, ಎಲ್ಲ ಇವಾಗ ಗೊತ್ತಿಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟವ್ ನಿಂತಾಗ ಅಷ್ಟೇ. ನೀನಿಯ ಸುಮ್ಮನೆ ಇದ್ಬಿಡು. ನೀನಂತೂ ಗಂಡನ ಮನೆಗೆ ಹೋಗಕ್ಕೆ ಹೋಗ್ಬೇಡ. ಅಪ್ಪ, ನನ್ನ ಗಂಡನ ಬಗ್ಗೆ ನೀಯ ಮಾತಾಡ್ತೀಯ ನೀನು? ಏನು ಮಾಡ್ದ ನನ್ನ ಗಂಡ? ನಾನು ಅಷ್ಟು ತಪ್ಪು ಮಾಡಿದ್ರು ನನಗೆ ಕ್ಷಮಿಸ್ಬಿಟ್ಟು ನನ್ನ ಕರ್ಕೊಂಡು ಹೋಕೆ ಅಂತ ಹೇಳ್ಬಿಟ್ಟು ಬಂದವನೇ. ಅಂಥವನ್ನ ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಲ್ಲ? ಇಲ್ಲ ಇಲ್ಲ ಇಲ್ಲ, ನನ್ನ ಗಂಡನ ಬಗ್ಗೆ ನೀನು ಮಾತಾಡಿದ್ರೆ ನಾನು ಸುಮ್ಕಿರಾಕಿಲ್ಲ. ಅಮ್ಮಂಗೆಲ್ಲ ಆವಾಜ್ ಹಾಕ್ತೀಯಾ? ಇವಾಗ ನನಗೂ ಆವಾಜ್ ಹಾಕ್ಬಿಟ್ಟು ಮಾತಾಡಿಸ್ತಾ ಇದೆಯಾ ನೀನು? ನೋಡು, ಅವತ್ತು ಬಂದಾಗ ಏನಂತ ಹೇಳಿದೆ? ನೀನು ಗಂಡನ ಮನೆಗೆ ಹೋಗಂಗಿದ್ರೆ ಹೋಗು, ಇಲ್ಲಾಂದ್ರೆ ನೀನು ಬೀದಿಗೆ ತಳ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಬೀದಿಗೆ ಏನು ತಳ್ತಾ ಇಲ್ಲ. ಅಂತ 420 ಕೆಲಸ ನನ್ನ ಗಂಡ ಏನು ಮಾಡವನೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ಶಬ್ಬಾಷ್ ಶಬ್ಬಾಷ್ ಲೇ ಸರೋಜಿ, ಶಬ್ಬಾಷ್. ಅಳಿಯಂದ್ರೆ ಶಬ್ಬಾಷ್. ನನ್ನ ಮಗಳಿಗೆ ನೀನು ಯೋಗ್ಯತೆ, ನಿನ್ನ ವಿಷಯ ಏನು ಹೇಳ್ದಿದ್ದಂಗೆ ಮಾಡಿಕೊಂಡು ಇಬ್ರುನುವೆ ನನ್ನ ಮಗಳಿಗೆ ಮೋಸ ಮಾಡಬೇಕು ಅಂತ ನೋಡ್ತಾ ಇದ್ರಲ್ಲ, ಶಬ್ಬಾಸ್ ಬಿಡು, ಶಬ್ಬಾಸ್. ಮಗಳೇ, ಯಾಕೆ ನಿನ್ನ ಗಂಡ ನಿನಗೆ ಏನು ವಿಷಯನೂ ಹೇಳಿಲ್ವಾ? ಹೇಳ್ಬೇಕಿತ್ತೆ. ಎಲ್ಲಿ ಹೇಳ್ತಾನೆ? ಹೇಳಿದ್ರೆ ನೀನು ಎಲ್ಲಿ ಹೋಯ್ತೀಯೋ ಹೋಗಕ್ಕಿಲ್ವೋ ಅಂತ ಭಯಕ್ಕೆ ಏನು ಹೇಳಿಲ್ಲ ಅಂತ ಅನ್ನಿಸ್ತದೆ. ಮಾವ, ನೀವೇನು ಏನೇನೋ ಮಾತಾಡ್ತಿದ್ದೀರಲ್ಲ, ನಾನು ನನ್ನ ಹೆಂಡತಿಗೆ ಎಲ್ಲ ವಿಚಾರನೂ ಹೇಳ್ಬೇಕು ಅಂತಲೇ ಇದ್ದೆ. ಅಷ್ಟರೊಳಗಡೆ ನೀವೇ ತಾನೇ ಬಂದುಬಿಟ್ಟು ಅದು ಇದು ಅಂತ ಮಾತಾಡ್ತಾ ಇರೋದು. ನಾನು ಅವಳನ್ನ ಹೇಳ್ಬೇಕು ಏನೋ ವಿಚಾರ ಅಂತಲೇ ಕರೆದೆ. ಅಷ್ಟಾಗಿ ನೀವೇನೇ ಬಂದು ಮಾತಾಡ್ತಾ ಇದ್ದೀರಾ. ಈಗ ನಾನು ಎಲ್ಲ ವಿಚಾರನೂ ಹೇಳ್ಬಿಟ್ಟೇ ಕರ್ಕೊಂಡು ಹೋಗ್ತೀನಿ. ಏನಮ್ಮ ವಿಚಾರ? ಏನಾಯ್ತಮ್ಮ? ಮಗಳೇ, ನಿನ್ನ ಗಂಡ ನಿನ್ನ ಮ್ಯಾಲೇನು ಪಿರೂತಿಗೆ ಇಲ್ಲಿಗೆ ಬಂದಿಲ್ಲ ನಿನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ನಿನ್ನ ಮೇಲೆ ಯಾವುದೇ ಪಿರೂತಿನೂ ಇಲ್ಲ. ನಿನ್ನ ಗಂಡನ ಆಸ್ತಿ ಪಾಸ್ತಿ ಫ್ಯಾಕ್ಟ್ರಿ ಮನೆ ಎಲ್ಲನೂ ನಾಮ ಹಾಕ್ಕೊಂಡು ಎಲ್ಲ ಕಳ್ಕೊಂಡು ನಿನ್ನ ಗಂಡ ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲನೂ ಬೀದಿಗೆ ಬಂದವ್ರೆ. ಇವನು ಬೀದಿಗೆ ಬಂದಿರೋದು ನೋಡಿ, ಇವನು ಲೊಬ್ಬರ್ ಇದ್ಲಲ್ಲ, ಅವಳು ನಾಮ ಹಾಕಿ ಕೈ ಕೊಟ್ಬಿಟ್ಟು ಅವಳು ಎಸ್ಕೇಪ್ ಆಗವಳೆ. ಈ ಥರ ಬೀದಿನಾಗಿರೋನ್ನ ಯಾರು ತಾನೇ ಇನ್ನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾರೆ? ನೀನು ಹೇಳು. ಅದಕ್ಕೆ ಈಗ ನಿನ್ನ ಗಂಡ ಹಳೆ ಹೆಂಡ್ತಿ ಪಾದನೇ ಗಟ್ಟಿ, ಏನು ಯಾರು ನಾನು ನೋಡ್ಕೊಳ್ಳಲ್ಲ, ಇವಳನ್ನೇ ಕರ್ಕೊಂಡೋಗಿ ಮನೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು. ಅವ್ರ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಗೈತೆ. ಮನೆಗೆ ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ. ಕೆಲಸದಳುಗಳಂತೂ ಇವಾಗ ಇಟ್ಕೊಳ್ಳೋವಷ್ಟು ದುಡ್ಡಂತೂ ಇಲ್ಲ. ನಿಮ್ಮ ಅತ್ತೆ ಒಬ್ಬಳೆ ಮಾಡಿ 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 ಸುಸ್ತಾಗವಳೆ. ಮನೆಗೊಬ್ಳು ಕೆಲಸದಳು ಬೇಕು, ದುಡ್ಡು ಕೊಟ್ಟು ಇಟ್ಕೊಳ್ಳೋ ಕೆಪಾಸಿಟಿ ಇಲ್ವಲ್ಲ. ಅದಕ್ಕೆ ಯಾವಳೋ ಒಬ್ಳು ಸಿಕ್ಕಿದ್ಲಲ್ಲ ಬಿಟ್ಟು ಅಂತೇಳ್ಬಿಟ್ಟು ನಿನ್ನನ್ನು ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಸಿ ಚೆನ್ನಾಗಿ ರೋಕಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು
ನಿನ್ನನ್ನು ಕರ್ಕೊಂಡು ಹೋಗಿ ಅಂತ ಬಂದಿರೋದು. ನಿನ್ನ ಗಂಡ ನಿನ್ನ ಮೇಲೆ ಪಿರುತಿಯಿಂದ ಅಂತೂ ಏನೂ ಬಂದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ನಿನಗೆ, ನೋಡು, ಇವನ ಜೊತೆ ಮಾತ್ರ ನೀನು ಹೋಗ್ಬೇಡ. ಆಸ್ತಿ ಇದ್ದಾಗ ನೀನು ಬೇಡ. ಆಸ್ತಿ ಎಲ್ಲ ಕಳ್ಕೊಂಡ ಮೇಲೆ ನೀನೇ ಬೇಕು. ಹಾಂ, ಇಂಥವನ್ನ ಕಟ್ಕೊಂಡು ಏನು ಮಾಡ್ತೀಯ ಮಗಳೇ? ನಾಳೆ ಮತ್ತೇನಾದರೂ ಕೋಟಿ ಆಸ್ತಿ ಅವನ ಹೆಸ್ರಿಗೆ ಬಂತು ಅಂತ ಹೇಳಿದ್ರೆ ನಿನ್ನು ಮತ್ತೆ ಜುಟ್ಟಿಟ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರೆ. ಮತ್ತೆ ನೀನು ಇದೇ ಮನೆಗೆ ಬಂದು ಬೀಳ್ಬೇಕಾಗ್ತತೆ. ಆವಾಗ ನಿಮ್ಮ ಮನೆ ಯಾವಾಗೂ ಮುಚ್ಚಿರ್ತದೆ ನಿನಗೋಸ್ಕರ. ಅದಕ್ಕೆ ಇವತ್ತು ನಿಮ್ಮ ಅಪ್ಪನ ಮಾತು ಕೇಳು. ನಿನಗೆ ಬೇಕಾದ್ರೆ ಚೆನ್ನಾಗಿರೋದು ಇನ್ನೊಂದು ಮದುವೆ ಮಾಡ್ತೀನಿ, ಆದರೆ ಇವನ ಜೊತೆ ಮಾತ್ರ ನಿನ್ನನ್ನು ಕಳಿಸಲ್ಲ. ಇದೊಂದು ಸಲ ಅಪ್ಪನ ಮಾತಿಗೆ ಬೆಲೆ ಕೊಟ್ಬಿಟ್ಟು ಬಾಯಿ ಮುಚ್ಕೊಂಡು ಮನೆಗೇನೆ ಇದ್ಬಿಡು. ಏನಾದರೂ ಮಾಡ್ಕೊಂಡು ಅವನು ಒಬ್ಬನೇ ಹೋಗ್ಲಿ. ಏನಮ್ಮ ಹೇಳ್ತಾ ಇದ್ದೆ ಅಪ್ಪ? ಆಸ್ತಿ ಎಲ್ಲ ಏನು ಹೇಳು? ಆಸ್ತಿ ಹೋಯ್ತಾ ಮಗಳೇ? ನಾನು ನಿಮ್ಮ ಮಾವನ ಹತ್ರ ಎಲ್ಲ ಮಾತಾಡಿದೆ ಮಗಳೇ. ಅದು ಏನು ಯೋಚನೆ ಮಾಡಂಗಿಲ್ಲ. ನೀನು ಸುಮ್ಮನೆ ಇರು. ನಿಮ್ಮ ಅಪ್ಪನ ಮಾತೆಲ್ಲ ನೀನು ಕೇಳಕ್ಕೆ ಹೋಗ್ಬೇಡ. ಆಸ್ತಿ ತಾನೆ, ಹೋದ್ರೆ ಹೋಗ್ಲಿ ಬಿಡು. ನೋಡು ರಚ್ಚು, ನಾನೇ ನಿನಗೆ ಈ ವಿಚಾರನ ಹೇಳ್ಬಾರ್ದು ಅಂತ ನಾನೇನು ಅನ್ಕೊಂಡಿರಲಿಲ್ಲ. ನೀನು ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಎಲ್ಲ ವಿಚಾರನೂ ನಿನಗೆ ಹೇಳ್ಬಿಟ್ಟಿನೇ ಕರ್ಕೊಂಡು ಹೋಗಬೇಕು ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಇವತ್ತು ನಿನ್ನ ಕರೆದೆ ನಿನ್ನ ಹತ್ರ ಹೇಳ್ಬೇಕು ಅಂತ. ಅಷ್ಟರೊಳಗಡೆ ನಿಮ್ಮ ಅಪ್ಪ ಬಂದುಬಿಟ್ಟು ಎಲ್ಲ ವಿಚಾರನೂ ಹೇಳ್ಬಿಟ್ರು ಅಷ್ಟೇನೆ. ನಾನೇ ನೀನು ಮೋಸ ಮಾಡಬೇಕು ಇಲ್ಲ ದುಡ್ಡೈತೆ ಅಂತ ನಿನ್ನ ಕರ್ಕೊಂಡು ಹೋಗಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳಲಿಲ್ಲ. ಎಲ್ಲ ವಿಚಾರನೂ ಇರೋದನ್ನು ಹೇಳ್ತಾ ಇದ್ದೀನಿ. ನಮ್ಮ ಆಸ್ತಿ ಎಲ್ಲನೂ, ಪ್ರಾಪರ್ಟಿ ಎಲ್ಲನೂ ಬ್ಯಾಂಕವರು ಸೀಸ್ ಮಾಡಿಬಿಟ್ಟಿದ್ದಾರೆ. ಮಗಳೇ, ಇವನು ಮಾತು ನಂಬೇಡ. ಈ ನನ್ನ ಮಗ ಏನು ಹೇಳ್ತಾ ಇರಲಿಲ್ಲ, ಏನೇನು ಹೇಳ್ತಾ ಇರಲಿಲ್ಲ. ನಿನಗೆ ಸುಳ್ಳು ಹೇಳಿ ಇಲ್ಲಿಂದ ಕರ್ಕೊಂಡೋಗಿ ಆ ಮನೆ ಕೂಡ ಹಾಕ್ಕೊಂಡು ಸುಳ್ಳು ಪಳ್ಳು ಹೇಳಿ ನಿನ್ನ ಜೊತೆ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದ. ಅಷ್ಟೇನೆ ಇವನು ಯೋಗ್ಯತೆ. ಮಗಳೇ, ಇವನ ಮಾತು ನಂಬೇಡ. ಅಲ್ಲಿಗೆ ಹೋದರೆ ಏನೂ ಇಲ್ಲ. ನೀನು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಜೀವನ ಮಾಡಬೇಕಾಗ್ತೈತೆ. ಇರಪರ ಆಸ್ತಿ ಎಲ್ಲನೂ ಬ್ಯಾಂಕ್ ಪಾಲಾಗೋಗ್ಬಿಟ್ಟೈತಿ ಎಲ್ಲನೂ. ಮಗಳೇ, ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಪಾಡು ನೀನು ಗಂಡನ ಮನೆಗೆ ಹೋಗೋದು ಕಲ್ತ್ಕ. ಯಾವತ್ತಿದ್ರೂ ಹೆಣ್ಮಕ್ಳು ಗಂಡನ ಮನೆಗಿದ್ರೇನೆ ಬೆಲೆ, ಅಪ್ಪನ ಮನೆಗಿದ್ರೆ ಏನು ಬೆಲೆ ಇಲ್ಲ. ಇಷ್ಟು ದಿನ ಜನ ಚೀತು ಅಂತ ಅಂದಿರೋದು ಸಾಕು, ನೀನು ಅನ್ನಿಸ್ಕೊಂಡಿರೋದು ಸಾಕು. ದಯವಿಟ್ಟು ಇಲ್ಲಿಂದ ಗಂಡನ ಮನೆಗೆ ಹೊರಟೋಗ್ಬಿಡು. ನಮ್ಮ ಅಣ್ಣ ತುಂಬ ಒಳ್ಳೆಯವನು, ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ನೀನೇನು ಕೂಲಿನಲ್ಲಿ ಮಾಡಿ ಜೀವನ ಮಾಡೋಂಥ ಅವಶ್ಯಕತೆ ಅಲ್ಲೇನಿಲ್ಲ. ನಮ್ಮ ಅಣ್ಣ ಚೆನ್ನಾಗೇ ನೋಡ್ಕೊತಾನೆ ನಿನ್ನ ಗಂಡ ಎಷ್ಟು ಒಳ್ಳೆಯವನು. ನಿನ್ನ ಕೂಲಿನಲ್ಲಿ ಮಾಡಕ್ಕೆ ಬಿಟ್ಬಿಡ್ತಾನ ಹೇಳು? ಇಲ್ಲೂ ತಾನೇ ಕೂಲಿನಲ್ಲಿ ಮಾಡ್ಕೊಂಡೆ ತಾನೇ ನೀನು ತಿಂತಾ ಇದ್ದಿದ್ದು. ನೋಡು, ಸುಮ್ಮನೆ ಹೋಗೋದು ಕಲ್ತ್ಕ. ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ಏನೋ ಓದೆ ಅಂದರೆ ಮತ್ತೆ ಅವ್ರು ಏನಾದರೂ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರೆ ನಾನಂತೂ ನಿನ್ನ ಮನೆ ಒಳಗಡೆಗೆ ಸೇರಿಸಲ್ಲ. ಈಗಲೇ ಯೋಚನೆ ಮಾಡ್ಕೊಂಡು ಮನೆಯಿಂದ ಹೆಜ್ಜೆ ಈಚೆ ಕಡೆಗೆ ಇಕ್ಕು. ನಿನ್ನ ಗಂಡ ಎಷ್ಟು ಮೋಸ ಮಾಡೋನೆ ಅಂತ ಹೇಳ್ಬಿಟ್ಟು ನೀನೇ ನೋಡು ಚೆನ್ನಾಗೆ. ಇನ್ನೊಂದ್ಸಲ ಹೇಳು. ಆಸ್ತಿ ಎಲ್ಲ ಹೊರಟೋಗೈತಾ? ಏನು ಇಲ್ವಾ ನಮ್ಮ ಆಸ್ತಿ? ನಾವು ಬಡೂರಾಗಿ ಹೋಗ್ಬಿಟ್ವಾ ಮತ್ತೆ? ಅದು ರಚ್ಚು, ಅದು ಅಪ್ಪ ಏನೋ ಸೈನ್ ಹಾಕಿ ಎಲ್ಲ ಕಳ್ಕೊಂಡಿದ್ದಾರೆ. ಮತ್ತೆ ವಾಪಸ್ಸು ಅದು ತಗೋಬೇಕು. ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅವಳು ಮುಂಚ್ಕೊಂಡು ಹೋಗ್ತಿರೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ? ನನ್ನ ಮಗಳು ಇಲ್ಲಿಗಂತೂ ಬರಲ್ಲ. ನೋಡ್ಲಾ, ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಒಯ್ತಾ ಇರು. ನನ್ನ ಮಗಳು ಕೋಪ ಮಾಡ್ಕೊಂಡು ಹೋಗೋವಳೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತಲೇ ನೀ ಅರ್ಥ. ಯಾರು ಬರ್ತಾರೆ ಎಲ್ಲ ಕಳ್ಕೊಂಡ ಮೇಲೆ?